ಇವತ್ತಿನ ಈ ರೆಮಿಡಿ ಮಾಡೋದ್ರಿಂದ ನಿಮ್ಮ ಚರ್ಮದಲ್ಲಿ ತುಂಬಾ ಕಾಂತಿ ಜಾಸ್ತಿ ಆಗುತ್ತೆ ಸ್ನೇಹಿತರೆ. ಹಾಗೆ ನಿಮ್ಮ ಸ್ಕಿನ್ ತುಂಬ ಗ್ಲೋ ಆಗುತ್ತೆ, ನಿಮ್ಮ ಸ್ಕಿನ್ ತುಂಬ ಟೈಟ್ ಆಗುತ್ತೆ. ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಸೌಂದರ್ಯ ಸೊಬಗು ಚಾನಲ್. ನಾನು ಲಕ್ಷ್ಮಿ. ಇವತ್ತಿನ ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ಈ 2 ಸ್ಟೆಪ್ಪನ್ನು ನೀವೇನಾದರೂ ಫಾಲೋ ಮಾಡಿದರೆ ನಿಮ್ಮ ಸ್ಕಿನ್ ಟೋನ್ ಚೇಂಜ್ ಆಗೋದಂತೂ ಗ್ಯಾರಂಟಿ ಸ್ನೇಹಿತರೆ. ಹಾಗಾದರೆ ಇದಕ್ಕೆ ಏನೆಲ್ಲ ಬೇಕು, ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಫಸ್ಟ್ ಸ್ಟೆಪ್ ಬಂದುಬಿಟ್ಟು ಕ್ಲೆನ್ಸಿಂಗ್ ಮಾಡ್ಕೊಳ್ಬೇಕು. ಸೊ ಇದಕ್ಕೆ ನಾವಿಲ್ಲಿ ಒಂದು ಬೌಲಿಗೆ 1 ಚಮಚೆಯಷ್ಟು ಮೊಸರು ಹಾಗೆ 1 ಚಮಚೆಯಷ್ಟು ಜೇನುತುಪ್ಪನ ತೊಗೊಳ್ತಾ ಇದ್ದೀನಿ. ಇದೆರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಮಿಶ್ರಣವನ್ನು ನಮ್ಮ ಫೇಸ್ ಮೇಲೆ ಹಚ್ಚಿ ಚೆನ್ನಾಗಿ ನಾವು ಮಸಾಜ್ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿ ಮಸಾಜ್ ಮಾಡೋದ್ರಿಂದ ನಮ್ಮ ಪೋರ್ಸ್ಗಳು ಓಪನ್ ಆಗ್ತವೆ, ಪೋರ್ಸಲ್ಲಿ ಇರುವಂಥ ಕೊಳೆ ಹೊರಗೆ ಬರುತ್ತೆ. ಹಾಗೆ ಚರ್ಮದ ಮೇಲೆ ಇರುವಂಥ ಡೆಡ್ ಸೆಲ್ ಸಹ ತೆಗಿಲಿಕ್ಕೆ ಇದು ಒಳ್ಳೆ ಕೆಲಸ ಮಾಡುತ್ತೆ. ನಿಧಾನವಾಗಿ ಮಸಾಜ್ ಮಾಡಿ, ನಾನಿಲ್ಲಿ ತುಂಬ ವಿಡಿಯೋನ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ. ನಿಧಾನವಾಗಿ ಮಸಾಜ್ ಮಾಡಿ ನಂತರ ನಾರ್ಮಲ್ ಪ್ಲೇನ್ ವಾಟರಲ್ಲಿ ನಿಮ್ಮ ಫೇಸನ್ನು ತೊಳ್ಕೊಳ್ಳಿ. ಈ ಫಸ್ಟ್ ಸ್ಟೆಪ್ಪಲ್ಲೇ ನೀವು ತುಂಬಾ ಡಿಫ್ರೆನ್ಸನ್ನು ನೋಡ್ತೀರಾ. ನಿಮ್ಮ ಚರ್ಮ ಎಷ್ಟು ಕ್ಲೀನ್ ಆಗಿರುತ್ತೆ, ಹಾಗೆ ಕಾಂತಿವಂತವಾಗಿ ಸಹ ಕಾಣುತ್ತೆ. ಫಸ್ಟ್ ಸ್ಟೆಪ್ಗೆ ನಿಮಗೆ ತುಂಬ ಖುಷಿಯಾಗುತ್ತೆ. ನಂತರ ನಾವು ಸೆಕೆಂಡ್ ಸ್ಟೆಪ್ಪನ್ನು ಫಾಲೋ ಮಾಡಬೇಕಾಗತ್ತೆ. ಇಲ್ಲಿ ನಾವು ಒಂದು ಫೇಸ್ ಪ್ಯಾಕನ್ನು ರೆಡಿ ಮಾಡ್ಕೊಳ್ಬೇಕು. ಅದಕ್ಕೆ ಒಂದು ಬೌಲನ್ನು ತಗೊಂಡು ಆ ಬೌಲಿಗೆ 2 ಟೀ ಸ್ಪೂನ್ನಷ್ಟು ಅಕ್ಕಿ ಹಿಟ್ಟನ್ನು ತಗೊಳ್ಬೇಕು, 1 ಟೀ ಸ್ಪೂನ್ನಷ್ಟು ಕಡಲೆ ಹಿಟ್ಟು ಹಾಗೆ 1 ಟೀ ಸ್ಪೂನ್ನಷ್ಟು ಕಾಫಿ ಪೌಡರ್ ನಾನಿಲ್ಲಿ ನೆಸ್ಕಫೆ ಬ್ರ್ಯಾಂಡಿದು ಯೂಸ್ ಮಾಡಿದ್ದೀನಿ. ನೀವು ನಿಮಗೆ ಇಷ್ಟವಾಗಿರುವ ಯಾವುದಾದ್ರು ಒಂದು ಕಾಫಿ ಪೌಡರನ್ನು ತಗೊಳ್ಳಿ. ನಂತರ ಇದಕ್ಕೆ 1 ಚಮಚೆಯಷ್ಟು ಮೊಸರನ್ನು ತೊಗೊಳ್ಬೇಕಾಗತ್ತೆ. ಮೊಸರು ಆದಷ್ಟು ಫ್ರೆಶ್ ಆಗಿರೋ ಮೊಸರನ್ನು ತೊಗೊಳ್ಳಿ ಸ್ನೇಹಿತರೆ, ಹುಳಿಯಾದ ಮೊಸರನ್ನು ಇಲ್ಲಿ ಬಳಸಬೇಡಿ. ನಂತರ ನಮಗೆ ಇಲ್ಲಿ ಬೇಕಾಗೋದು ಆಲೂಗಡ್ಡೆ ರಸ ಬೇಕಾಗುತ್ತೆ. ಅದಕ್ಕೆ ನೀವು ಆಲೂಗಡ್ಡೆನ ತುರಿದಾದರೂ ರಸ ಹಿಂಡ್ಕೊಳ್ಬೋದು, ಇಲ್ಲ ಅಂದರೆ ಕಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕಿ ಸಹ ನೀವು ರಸನ ಹಿಂಡ್ಕೊಳ್ಬೋದು. ಒಟ್ಟಿನಲ್ಲಿ ನಮಗಿಲ್ಲಿ ಬೇಕಾಗೋದು ಆಲೂಗಡ್ಡೆಯ ರಸ ಬೇಕಾಗುತ್ತೆ. ಸೊ ಇದನ್ನು ನಾವಿಲ್ಲಿ ನೋಡಿಕೊಂಡು ಯೂಸ್ ಮಾಡ್ಕೊಳ್ಬೇಕಾಗ್ತದೆ. ನಾನು ಮೊದಲಿಗೆ 1 ಟೀ ಸ್ಪೂನ್ ಅಥವಾ 2 ಟೀ ಸ್ಪೂನಷ್ಟು ಹಾಕಿ ಮಿಕ್ಸ್ ಮಾಡಿಕೊಂಡು ನಂತರ ಅದು ಒಂದು ಪೇಸ್ಟ್ ಕನ್ಸಿಸ್ಟೆನ್ಸಿ ಬರೋ ತನಕನೂ ನಾನು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನಿಧಾನವಾಗಿ ಸ್ವಲ್ಪ ಈ ಆಲೂಗಡ್ಡೆ ರಸವನ್ನು ಹಾಕ್ತಾ ನಾನು ಮಿಕ್ಸ್ ಮಾಡ್ತಾ ಬರ್ತಾಯಿದ್ದೀನಿ. ಸೊ ನಾನಿಲ್ಲಿ ತೋರಿಸುವಂಥ ಈ ಪೇಸ್ಟ್ ಅದಕ್ಕೆ ಬಂದ ತಕ್ಷಣ ನೀವು ಸ್ಟಾಪ್ ಮಾಡ್ಕೊಳ್ಬೋದು. ಅಲ್ಲಿ ತನಕ ಸ್ವಲ್ಪ ನೀವು ಆಲೂಗಡ್ಡೆಯ ರಸವನ್ನು ಹಾಕಿ ಇದನ್ನು ಪೇಸ್ಟ್ ಥರ ಕಲಿಸ್ಕೊಳ್ಬೇಕಾಗತ್ತೆ. ನಂತರ ನಾವಿದನ್ನು ಫೇಸ್ ಪ್ಯಾಕ್ ಥರ ಹಚ್ಕೊಳ್ಬೇಕು. ನಾವಿದರಲ್ಲಿ ಬಳಸಿರುವಂಥ ಅಕ್ಕಿ ಹಿಟ್ಟಾಗಿರ್ಬೋದು, ಕಡಲೆ ಹಿಟ್ಟಾಗಿರ್ಬೋದು, ಮೊಸರಾಗಿರ್ಬೋದು, ಕಾಫಿ ಪೌಡರ್ ಆಗಿರ್ಬೋದು, ಇವೆಲ್ಲವೂ ಆಲೂಗಡ್ಡೆ ರಸನೂ ಆಗಿರ್ಬೋದು, ಇವೆಲ್ಲವೂ ನಮ್ಮ ಚರ್ಮವನ್ನು ಕಾಂತಿವಂತವಾಗಿ ಆಗಲಿಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಹಾಗೆ ನಾವಿದರಲ್ಲಿ ಬಳಸಿರುವಂಥ ಆಲೂಗಡ್ಡೆ ಜ್ಯೂಸು ನಮ್ಮ ಚರ್ಮದ ಮೇಲೆ ಇರುವಂಥ ಡಾರ್ಕ್ ಸ್ಪಾಟ್ಸ್ ಆಗಿರ್ಬೋದು, ಕಪ್ಪು ಕಲೆಗಳಾಗಿರ್ಬೋದು, ಇದನ್ನು ಕಡಿಮೆ ಮಾಡಲಿಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಸೊ ಈ ಫೇಸ್ ಪ್ಯಾಕಿಂದ ನಿಮಗೆ ನಿಮ್ಮ ಚರ್ಮದ ಮೇಲಿರುವಂಥ ಡಾರ್ಕ್ ಸ್ಪಾಟ್ಸ್ ಆಗಿರ್ಬೋದು ಅಥವಾ ಕಪ್ಪು ಕಲೆಗಳಾಗಿರ್ಬೋದು, ಹಾಗೆ ಸೂರ್ಯನಿಂದ ಆಗಿರುವಂಥ ಸನ್ ಟ್ಯಾನನ್ನು ಸಹ ಇದು ರಿಮೂವ್ ಮಾಡಲಿಕ್ಕೆ ತುಂಬಾ ಸಹಾಯ ಮಾಡುತ್ತೆ ಸ್ನೇಹಿತರೆ. ಈ ಫೇಸ್ ಪ್ಯಾಕನ್ನು ನೀವು ವಾರದಲ್ಲಿ 3 ಬಾರಿ ಯೂಸ್ ಮಾಡಿ ಸ್ನೇಹಿತರೆ. ಆಲ್ಟರ್ನೇಟ್ ಡೇಸಲ್ಲಿ ಯೂಸ್ ಮಾಡ್ತಾ ಬನ್ನಿ. ನೀವೇ ನೋಡ್ತೀರಾ ನಿಮಗೆ ಎಷ್ಟು ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳಿಬಿಟ್ಟು. ಇದರಿಂದ ತುಂಬಾ ಲಾಭಗಳೇ ಇವೆ ಸ್ನೇಹಿತರೆ. ಸೊ ಹಾಗಾಗಿ ಇದನ್ನು ಮೊದಲಿಗೆ ಸ್ವಲ್ಪ ನೀವು ನಿಮ್ಮ ಫೇಸ್ ಮೇಲೆ ಅಪ್ಲೈ ಮಾಡಿಕೊಂಡು ಅದನ್ನು ಚೆನ್ನಾಗಿ ಸ್ವಲ್ಪ ಮಸಾಜ್ ಮಾಡ್ತಾ ಬನ್ನಿ ಸ್ನೇಹಿತರೆ. ಇದನ್ನು ಸ್ವಲ್ಪ ತಗೊಂಡು ನಿಮ್ಮ ಫೇಸ್ ಫುಲ್ ಅಪ್ಲೈ ಮಾಡಿಕೊಂಡು ನಿಧಾನವಾಗಿ ಮಸಾಜ್ ಮಾಡಬೇಕಾಗತ್ತೆ. ಆದಷ್ಟು ನಿಧಾನವಾಗಿ ಮಸಾಜ್ ಮಾಡಿ ಸ್ನೇಹಿತರೆ, ಯಾಕಂದರೆ ನಾವಿಲ್ಲಿ ಬಳಸಿರುವಂಥ ಅಕ್ಕಿ ಹಿಟ್ಟು ಸ್ವಲ್ಪ ದರ್ಕು ಆಗಿರುತ್ತೆ ಅಲ್ವಾ. ಅದರಿಂದ ಸ್ಕಿನ್ ಮೇಲೆ ಯಾವುದೇ ರೀತಿಯ ರಫ್ ಆಗಿ ಉಜ್ಜೋಕೆ ಹೋಗಬೇಡಿ, ನಿಧಾನವಾಗಿ ಮಸಾಜ್ ಮಾಡ್ತಾ ಬನ್ನಿ. ನಿಮ್ಮ ನೋಸ್ ಹತ್ರ ಆಗಿರ್ಬೋದು ಅಥವಾ ಫೋರೆಡ್ ಆಗಿರ್ಬೋದು, ಚಿಕ್ಸ್ ಹತ್ರ ಆಗಿರ್ಬೋದು, ನಿಧಾನವಾಗಿ ಮಸಾಜ್ ಮಾಡಿ. ನಿಮ್ಮ ನೋಸ್ ಹತ್ರ ನೀವು ಮಸಾಜ್ ಮಾಡೋದ್ರಿಂದ ಅಲ್ಲಿರುವಂಥ ವೈಟ್ ಹೆಡ್ಸ್, ಬ್ಲ್ಯಾಕ್ ಹೆಡ್ಸ್ ಸಹ ಈಸಿಯಾಗಿ ರಿಮೂವ್ ಆಗಿಬಿಡುತ್ತೆ. ನಂತರ ನೀವು ನಿಮ್ಮ ನೆಕ್ಕಿಗೂ ಸಹ ಹಚ್ಚಿ, ಯಾಕಂದರೆ ಫೇಸು ಮತ್ತು ನೆಕ್ಕು ಈವನ್ ಆಗಿ ತೋರಬೇಕಲ್ವ. ಯಾವುದೇ ರೆಮಿಡಿ ಮಾಡಿದ್ರೂ ಸಹ ನೀವು ನಿಮ್ಮ ನೆಕ್ಕನ್ನು ಮರಿಬೇಡಿ ಯಾವತ್ತೂ, ಯಾಕಂದರೆ ನಿಮ್ಮ ಫೇಸ್ ಬೇರೆ ನೆಕ್ ಬೇರೆ ಆಗಬಾರ್ದು. ಸೊ ಏನು ಮಾಡಿದ್ರೂ ನೆಕ್ಕು ಮತ್ತು ಫೇಸಿಗೆ ಒಟ್ಟಿಗೆ ನೀವು ಮಸಾಜ್ ಮಾಡಬೇಕಾಗತ್ತೆ. ನಂತರ ಇದನ್ನು ಒಂದು 2ರಿಂದ 3 ನಿಮಿಷ ಈ ರೀತಿ ಮಸಾಜ್ ಮಾಡಿ ನಂತರ ನೀವು ಇದನ್ನು ಫುಲ್ ಆಲ್ ಓವರ್ ನಿಮ್ಮ ಫೇಸಿಗೆ ನೀವು ಇದನ್ನು ಒಂದು ಪ್ಯಾಕ್ ಥರ ಹಾಕ್ಕೊಳ್ಬೇಕಾಗತ್ತೆ. ಈ ರೀತಿ ಪ್ಯಾಕ್ ಥರ ನೀವು ಹಾಕ್ಕೊಂಡು ಇದು ಒಣಗಿದ ನಂತರ ನಾರ್ಮಲ್ ಟ್ಯಾಪ್ ವಾಟರಲ್ಲಿ ಫೇಸ್ ವಾಶ್ ಮಾಡ್ಕೊಂಡ್ಬಿಡಿ. ಈ ಪ್ಯಾಕನ್ನು ನೀವು ನಿಮ್ಮ ಫೇಸ್ ನೆಕ್ಕಿಗಲ್ಲದೆ ಹ್ಯಾಂಡ್ಸಿಗೂ ಬಳಸ್ಬೋದು, ಲೆಗ್ಸಿಗೂ ಬಳಸ್ಬೋದು, ಬೆನ್ನ ಮೇಲೂ ಬಳಸ್ಬೋದು. ಸನ್ ಟ್ಯಾನ್ ಆಗಿರುತ್ತಲ್ಲ ಅಲ್ಲೆಲ್ಲ ಬಳಸೋದ್ರಿಂದ ನಿಮ್ಮ ಚರ್ಮ ಮತ್ತೆ ತುಂಬ ಕಾಂತಿವಂತವಾಗಿ ಆಗುತ್ತೆ.
ನೀವೇ ನೋಡಬಹುದು ಎಷ್ಟು ಸಾಫ್ಟ್ ಆಗಿರುತ್ತೆ ಸ್ಕಿನ್ನು. ಒಂದೇ ಬಾರಿ ಅಪ್ಲಿಕೇಶನ್ನಿಗೆ ನಿಮಗೆ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಸೊ ನೀವು ಇದನ್ನು ರೆಗ್ಯುಲರ್ ಆಗಿ ಏನಾದರೂ ಫಾಲೋ ಮಾಡಿದರೆ ತುಂಬ ಒಳ್ಳೆ ರಿಸಲ್ಟ್ ನಿಮಗೆ ಸಿಗುತ್ತೆ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಆ ಜಗನ್ಮಾತೆ ಎಲ್ರಿಗೂ ಒಳ್ಳೇದು ಮಾಡಲಿ, ಆ ಎಲ್ಲರಲ್ಲೂ ನಾವು ಇರುವ ಹಾಗೆ ಆಗಲಿ ಅಂತ ಕೇಳ್ಕೊಳ್ತಾ ಬಾಯ್ ಬಾಯ್ ಫ್ರೆಂಡ್ಸ್.